ಓ ಮ್ಯಾನ್ ಎಸ್, ಇದು ಲ್ಯಾಪ್ಟಾಪ್ ಕೂಡ ಚಾರ್ಜ್ ಮಾಡುತ್ತೆ. ಡಾನ್ ಹೆಸರು ಕೊಟ್ಟವ್ರ ಗುರು. ಡಾನ್ ಸೌಂಡೇ ಹಾಕೋಣ ಅಂತ. ಸೊ ಆಲ್ರೆಡಿ ಎಲ್ಲೋ ಯೂಸ್ ಮಾಡ್ದಂಗೆ ಸ್ಕ್ರಾಚಸ್ಗೆಲ್ಲ ಕಾಣಿಸಿದೆ. ಯಪ್ಪ ಓಹೋ ಫ್ರೆಂಡ್ಸ್, ಓಹೋ ಎಸ್, ಒಂದೆರಡು ಪ್ರಾಡಕ್ಟ್ಸ್ ಪ್ರತಿ ಸರ್ತಿ ಬಿದ್ದೇ ಬೀಳುತ್ತೆ. ಎಸ್, ಇವತ್ತು ನೋಡಿ ಸ್ಪೆಷಲಿ ನಾನು 6,500 ರೂಪಾಯಿ ಖರ್ಚು ಮಾಡಿಬಿಟ್ಟು ಮೀಶೋನಿಂದ 17 ಸ್ಪೆಷಲ್ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಈ ವಿಡಿಯೋ ಅಥವಾ ಈ ಸೀರೀಸ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಅಮೆಝಾನು, ಫ್ಲಿಪ್ಕಾರ್ಟು, ಬೇರೆ ವೆಬ್ಸೈಟ್ಸ್ಗಳ ಏನು ಕಾಸ್ಟ್ಲಿ ಪ್ರೈಸಸ್ಗಳಿಗೆ ಗ್ಯಾಜೆಟ್ಸ್ ಇರುತ್ತೆ, ಅದನ್ನು ಚೀಪ್ ಬೆಲೆಗೆ ನಾವು ರಿಸರ್ಚ್ ಮಾಡಿಬಿಟ್ಟು ಈ ಪ್ರಾಡಕ್ಟ್ಸ್ಗಳನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹಾಜರಾಗಿರ್ತೀವಿ. ಫಾರ್ ದ ಫಸ್ಟ್ ಟೈಮ್ ಈ ಚಾನಲ್ ಹೊಸದಾಗಿ ಬಂದಿರಿ ಅಂತ ಇದೇ ರೀತಿಯಾಗಿ ಆನೆಸ್ಟ್, ಇನ್ವೆಸ್ಟ್ ಮತ್ತು ಪ್ರಾಮಾಣಿಕ ಯೂಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಹೊಡೆದ್ರಿಯಪ್ಪ ಅಂತಂದರೆ ಅವಾಗಿಂತ ಖತರ್ನಾಕ್ ಎಪಿಸೋಡ್ಸ್ಗಳು ಬರ್ತಾ ಇರುತ್ತೆ. ಸೊ ಲಿಸ್ಟಲ್ಲಿ ಮೊದಲನೇ ಪ್ರಾಡಕ್ಟ್ ಬರುತ್ತೆ. ಇದೊಂದು ಮೌಸ್ ಪ್ಯಾಡ್ ಇದೆ. ನಿಡಂಬಲ ಈ ಮೌಸ್ ಪ್ಯಾಡ್ ಏನಿದೆ ಇದ್ರ ಮೇಲೆ ನೋಡ್ಕೋಬಹುದು. ಈ ರೀತಿ ಇರುವಂಥ ಎಲ್ಲ ಶಾರ್ಟ್ಕಟ್ ಕೀಸ್ಗಳಿದೆ. ಸೊ ಈ ಮೌಸ್ ಪ್ಯಾಡ್ನ ನೀವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡ್ಕೋದ್ರೆ 300 ಆಗಲಿ 400 ಆಗಲಿ 250 ನೋಡೋಕೆ ಸಿಗುತ್ತೆ. ಬಟ್ ನಾನು ಇದನ್ನ ಜಸ್ಟ್ ಮೀಶೋನಲ್ಲೇ ಬರೀ 120 ರೂಪಾಯಿಗೆ ಆರ್ಡರ್ ಮಾಡ್ಕೊಂಡಿದ್ದೀನಿ. ಒಂದ್ಸರ್ತಿ ಇದ್ರ ಕ್ವಾಲಿಟಿ ನೋಡ್ಕೋಬೋದು ನೀವು. ಇಲ್ಲಿ ಇದು ಶೈನಿ ಫಿನಿಶಿಂಗ್ ಒಂದಿಗೆ ಬಾಟಮಲ್ಲಿ ನಿಮಗೆಲ್ಲ ರಬ್ಬರ್ ಫಿನಿಶಿಂಗ್ನ ಕೊಡ್ತಿದ್ದಾರೆ ಮತ್ತು ತುಂಬ ಗ್ರಿಪಿ ಕೂಡ ಹೇಳುತ್ತೆ. ಇಲ್ಲಿ ಮೂವ್ ಕೂಡ ಆಗಲ್ಲ ಮತ್ತು ಆಲ್ಮೋಸ್ಟ್ ಎಲ್ಲ ಕೋರ್ಸ್ಗಳಿದೆ ನಿಮಗೆ. ಫಾರ್ ಎಕ್ಸಾಂಪಲ್ ಕಾಮನ್ ಆಫೀಸ್ ಶಾರ್ಟ್ಕಟ್ಸ್ ಆಗಿರಲಿ, ಎಕ್ಸೆಲ್ ಆಗಿರಲಿ, ವರ್ಡ್ ಆಗಿರಲಿ, ಬೇಸಿಕ್ ಡಾಕ್ಯುಮೆಂಟ್ ಎಡಿಟರ್ಸ್ ಮತ್ತು ಕಾಮನ್ ಎಲ್ಲ ಶಾರ್ಟ್ಕಟ್ಸ್ ಕೂಡ ನಿಮಗೆ ಈ ಒಂದೇ ಮೌಸ್ ಪ್ಯಾಡ್ ನೋಡೋಕೆ ಸಿಗುತ್ತೆ. ಜಸ್ಟ್ 120 ರೂಪಾಯಿ ಪ್ರೈಸ್ ನಿಜವಾಗ್ಲೂ ಶಾಕಿಂಗ್ ಅಂತ ಅನಿಸ್ತು. ಸೊ ಡೆಫಿನೆಟ್ಲಿ ಕಣ್ಮುಚ್ಚಿ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬಹುದು. ನಾನು ರಿವ್ಯೂ ಮಾಡಬೇಕಾದ್ರೆ ಲಾಸ್ಟ್ ಟೈಮ್ ಇದನ್ನ 350 ರೂಪಾಯಿಗೆ ತರಿಸಿದ್ದೆ. ಇಡಿಸಲ್ಲಿ ಎರಡನೇ ಪ್ರಾಡಕ್ಟ್ ಬರುತ್ತೆ. ಇದೊಂದು UAG ಕಡೆಯಿಂದ 10,000 mAh ಪವರ್ ಬ್ಯಾಂಕ್. ಇದ್ರ ವಿಶೇಷ ಏನಪ್ಪ ಅಂತಂದ್ರೆ, ಈ ಇಮೇಜ್ ನೋಡ್ಕೋಬಹುದು. ಇಲ್ಲಿ ಇದಕ್ಕೆ ಪವರ್ ಬ್ಯಾಂಕ್ ಜೊತೆನೆ ಏನೋ 3 ಕೇಬಲ್ಸ್ಗಳನ್ನ ಕೊಡ್ತಿದಾರಂತೆ. ಎಸ್, ನೋಡ್ಕೋದು ತುಂಬಾ ಲೋಕಲ್ ಮತ್ತು ಆಲ್ರೆಡಿ ಅನ್ಬಾಕ್ಸ್ ಮಾಡಿರ್ತಾರೆ ಪ್ಯಾಕೇಜಿಂಗ್ ಇದೆ. ಬಾಕ್ಸ್ ಒಳಗಡೆ ಮತ್ತೊಂದು ಬಾಕ್ಸ್. ಎಸ್, ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಒಂದು ಕೇಬಲ್ ಕೊಟ್ಟಿದ್ದಾರೆ. ಇದೇ ನಮ್ಮ ಮೇನ್ ಪವರ್ ಬ್ಯಾಂಕ್. ಓಹೋ, 869 ರೂಪಾಯಿಗೆ ನೋಡೋಕ್ಕೇನು ಸಖತ್ ಬಿಲ್ಡ್ ಕ್ವಾಲಿಟಿ ಕೂಡ ಕಾಣಿಸಿದೆ. ಬಟ್ ಇದು ಎಷ್ಟು ವ್ಯಾಟ್ ಚಾರ್ಜಿಂಗ್ ಆಗುತ್ತೆ ಅಂತ ಇದ್ರ ಬಗ್ಗೆ ನನ್ನ ಹತ್ರ ಯಾವುದೇ ಡೀಟೇಲ್ಸ್ ಇಲ್ಲ. ಸೊ ಹಿಂದಿನ ಭಾಗ ನಿಮ್ಗೊಂದು USB ಪೋರ್ಟ್ ಕೊಡ್ತಿದ್ದಾರೆ. ಮೇ ಬಿ ಇದು ಲ್ಯಾಪ್ಟಾಪ್ ಕೂಡ ಚಾರ್ಜ್ ಮಾಡುತ್ತಾ ಟೆಸ್ಟ್ ಮಾಡೋಣ. ಒಂದು ಮೈಕ್ರೋ USB, ಒಂದು ಟೈಪ್ C ಮತ್ತೊಂದು ಲೈಟ್ನಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಮೊದಲು ಲ್ಯಾಪ್ಟಾಪ್ ಚಾರ್ಜ್ ಮಾಡುತ್ತಾ ನೋಡೋಣ. ಓ ಮ್ಯಾನ್ ಎಸ್, ಇದು ಲ್ಯಾಪ್ಟಾಪ್ ಕೂಡ ಚಾರ್ಜ್ ಮಾಡುತ್ತೆ. ಕ್ರೇಜಿ. ಸೊ 10,000 mAh ಪವರ್ ಇದ್ರು ಕೂಡ ನಿಜವಾಗ್ಲೂ ಅಸಲಿ ತಾಕತ್ತಿದೆ ಇದರಲ್ಲಿ. ಇನ್ನು ಅಟ್ ಎ ಟೈಮ್ 4 ಡಿವೈಸ್ನ ಚಾರ್ಜ್ ಮಾಡುತ್ತಾ. ಎಸ್, ನಾನು ಇದನ್ನ ಕೂಡ ಟೆಸ್ಟ್ ಮಾಡ್ತಾ ಇದ್ದೀನಿ. ಎಸ್, ನೋಡ್ಬೋದು 2-3 ಆಪ್ಷನ್ಸ್ಗಳಲ್ಲಿ ಚಾರ್ಜಿಂಗ್ ಆಗ್ತಿದೆ. ಆದ್ರೆ ಮೇನ್ ಪ್ರಾಬ್ಲಮ್ ಸ್ವಲ್ಪ ಟೇಬಲ್ ಮೇಲೆ ಇಟ್ಟಿದ್ದಕ್ಕೆ ಇಲ್ಲಿ ಮೇನ್ಲಿ ಸ್ಕ್ರಾಚಸ್ ಬಿತ್ತು. ಎಡಿಸ್ನಲ್ಲಿ ಮೂರನೇ ಪ್ರಾಡಕ್ಟ್ ಬರುತ್ತೆ. ಇದೊಂದು ಹೆಕ್ಸಾಗಾನ್ ಎಕ್ಸ್ಟೆನ್ಷನ್ ಬೋರ್ಡ್. ಎಸ್, ನಾನು ಇದನ್ನ ಈ ಬ್ಲೂ ಕಲರ್ ಆರ್ಡರ್ ಮಾಡಿದ್ದೆ. ನೋಡೋಕೆ ಮಾತ್ರ ಸಖತ್ ಸ್ಟೈಲಿಶ್ ಲುಕ್ ಇದೆ. ಸೊ ಈ ವೈರ್ ಕ್ವಾಲಿಟಿ ಕೂಡ ಸಖತ್ತಾಗಿ ಕಾಣಿಸ್ತಾ ಇದೆ ಮತ್ತು 2 ಮೀಟರ್ಸ್ನ ವೈರ್ ಇದೆ. ಮತ್ತು ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ, ನಿಮ್ಗೆ ಇಲ್ಲಿ 4 ಡಿಫ್ರೆಂಟ್ ಸ್ವಿಚಸ್ಗಳೊಂದಿಗೆ 4 ಡಿಫ್ರೆಂಟ್ USB ಪೋರ್ಟ್ಸ್ಗಳನ್ನ ಕೂಡ ಕೊಡ್ತಿದ್ದಾರೆ. ಆದರೆ ನಿಮ್ಮ ಫೋನ್ಸ್ಗಳನ್ನ ಡೈರೆಕ್ಟ್ಲಿ ಈ USB ಪಿನ್ ಇಂದ ಚಾರ್ಜ್ ಹಾಕಕ್ಕೆ ಹೋಗ್ಬೇಡಿ. ಕೆಲವೊಂದು ಅಕ್ಸೆಸರೀಸ್ ಇರುತ್ತೆ, ಅದನ್ನ ಚಾರ್ಜ್ ಮಾಡೋಕ್ಕೆ ನಾನು ಇದನ್ನ ತರಿಸಿದ್ದೀನಿ. ಅಥವಾ ಇಲ್ಲೇ ಡೈರೆಕ್ಟ್ಲಿ ಅಡಾಪ್ಟರ್ನ ಹಾಕ್ಬಿಟ್ಟು ನೀವು ಚಾರ್ಜ್ ಮಾಡ್ಕೋಬಹುದು. ಸೊ ಜಸ್ಟ್ 265 ರೂಪಾಯಿಗೆ ಒಂದು ವ್ಯಾಲ್ಯೂ ಫಾರ್ ಮನಿ ಅನ್ನೋದಕ್ಕಿಂತ ಯೂಸ್ಫುಲ್ ಪ್ರಾಡಕ್ಟ್ ಕೂಡ ಇದೆ. ಇಡಿಸ್ನಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ. AD ವುಡನ್ ಏನೋ ಒಂದು ಬ್ಲೂಟೂತ್ ಸ್ಪೀಕರ್ ಇದೆ. ಸೊ ಇದು ನೋಡಕ್ ಮಾತ್ರ ತುಂಬಾ ದೊಡ್ಡದಾಗಿದ್ದು ಗುರು. ಬಂದ್ರೆ ಚಿಕ್ಕ ಬಾಕ್ಸ್ ಬಂದಿದೆ. ಬಾಕ್ಸ್ ಒಳಗಡೆ ಮತ್ತೊಂದು ಬಾಕ್ಸ್. ಓ ಮೈ ಗಾಡ್, ಇದು ಡಾನ್ ಹೆಸರು ಕೊಟ್ಟವ್ರ ಗುರು. ಓಕೆ, ಎಸ್, ಇದ್ರೊಳಗಡೆ ಒಂದು ಕೇಬಲ್ ಕೂಡ ಕೊಟ್ಟವ್ರೆ. ಎಸ್, ನೀವು ನೋಡ್ಕೋಬಹುದು 339 ರೂಪಾಯಿ ಅಷ್ಟೇ ಕೊಡಿದ್ದೀನಿ ಆಯ್ತಾ. ಸೊ ಆ ಕ್ವಾಲಿಟಿಗೆ ಇದ್ರ ಬಿಲ್ಡ್ ಕ್ವಾಲಿಟಿ ಎಲ್ಲ ಕಟ್ಟಿಗೆ ಕೊಟ್ಟವ್ರೆ. ಮೇಲಿನ ಭಾಗ ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ, ಮುಂದಿನ ಭಾಗ ಕಂಪ್ಲೀಟ್ಲಿ ಸ್ಪಂಜ್ ಒಂದಿಗೆ ನೀವು ನೋಡ್ಕೋಬಹುದು ಡಾನ್ ಅಂತ ಹೆಸರು ಹಾಕಿದ್ದಾರೆ. ಸೊ ಈ ಸ್ಪೀಕರ್ ಡಾನ್ಸ್ಗಳಿಗೆ ಮಾತ್ರ ಇದೆ. ಇಲ್ಲಿ ಹಿಂದಿನ ಭಾಗ ನೋಡ್ಕೋಬಹುದು ಕೆಲವೊಂದು ಪೋರ್ಟ್ಸ್ ಕೊಟ್ಟಿದ್ದಾರೆ. ಯಾಕೋ ಡೌಟ್ ನನಗೆ ಇದು ಸ್ಟಾರ್ಟೇ ಆಗತ್ತೆ ಅಲ್ವಾ ಅಂತ. ಓ ಮ್ಯಾನ್, ತುಂಬಾ ಜೋರಾಗಿ ಸೌಂಡ್ ಇದೆ ಅದ್ರದ್ದು. ಸೊ ಒಂದೇ ಸ್ಪೀಕರ್ ಕೊಟ್ಟಾರೆ, ಬಟ್ ತುಂಬಾ ಲೌಡ್ ಇದೆ ಸೌಂಡು. ಡಾನ್ ಸೌಂಡೇ ಹಾಕೋಣ ಅಂತ. ಟ್ರಸ್ಟ್ ಮೀ, ನಿಜವಾಗ್ಲೂ ಇದ್ರ ಸೌಂಡ್ ಮಾತ್ರ ಹೆವಿ ಇದೆ ಆಯ್ತಾ. ಬಟ್ ಕ್ಲಾರಿಟಿ ಒಂದು ಸ್ವಲ್ಪ ಇಲ್ಲ. ದಯವಿಟ್ಟು ಇನ್ನೊಂದು 200-300 ರೂಪಾಯಿ ಜಾಸ್ತಿ ಹಾಕಿಟ್ಟು ಒಳ್ಳೆ ಸ್ಪೀಕರ್ ತಗೊಳ್ಳಿ. ಇದು ಡಾನ್ಗೆ ಮಾತ್ರ ಇದೆ, ಡಾನ್ಗೆ ಮಾತ್ರ ಇದು ಇಷ್ಟ ಆಗುತ್ತೆ. ಇಡಿಸ್ನಲ್ಲಿ 5ನೇ ಪ್ರಾಡಕ್ಟ್ ಬರುತ್ತೆ. ನಾನು ಪಕ್ಕ ಇಲ್ಲಿ ಯಾಕೋ ಬಕ್ರಾ ಆದಂಗೆ ಕಾಣಿಸ್ತಿದ್ದೀನಿ. ಎಸ್, ಅದೇ ಲೋಕಲ್ ಪ್ಯಾಕೇಜಿಂಗ್. ಇದು ಕೂಡ ಆಲ್ರೆಡಿ ಓಪನ್ ಆಗಿ ಬಂದಂಗೆ ಕಾಣಿಸ್ತಿದೆ. ಓ ಮ್ಯಾನ್, ತುಂಬಾ ಚಿಕ್ಕದಾಗಿದ್ದು ಕೂಡ ಸಖತ್ ಶೈನಿ ಕಾಣಿಸ್ತಾ ಇದೆ. ಓ, ಕಾಚು ಹೊಡೆದೋಗಿದೆ ಅಂತ. ಯಪ್ಪ, ಫ್ರಂಟ್ ಇಂದ ನೋಡ್ಕೋಬಹುದು ಕಾಚೆ ಹೊಡೆದೋಗಿದೆ. ಸೊ ನೋಡೋಕ್ಕೇನೋ ಪ್ರೀಮಿಯಂ ಸಖತ್ತಾಗಿ ಕಾಣಿಸಿದೆ. ಹಿಂದಿನ ಭಾಗ ಎಲ್ಲ ಅಡ್ಜಸ್ಟ್ಮೆಂಟ್ ಬಟನ್ಸ್ಗಳು ಆನ್ ಆಫ್ ಇದೆ. ಬ್ಯಾಟ್ರಿನ ಹಾಕಬಹುದು. ಬಟ್ ಮೀಶೋನಲ್ಲಿ ಇದೇ ಪ್ರಾಬ್ಲಮ್ ನೋಡಿ, ನಿಮ್ಗೆ ಚೀಪ್ ಬೆಲೆಗೆ ಪ್ರಾಡಕ್ಟ್ಸ್ ಸಿಗುತ್ತೆ. ಬಟ್ ಇಂಥದ್ದು ಹೊಡೆದೋಯ್ತಪ್ಪ ಅಂದ್ರೆ ಈಸಿಯಾಗಿ ರಿಟರ್ನ್ ಕೂಡ ಆಗುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟ್ ತರ ಟೆನ್ಷನ್ ಇಲ್ಲ. ಆದ್ರೂ ಒಂದ್ಸರ್ತಿ ಇದ್ರ ಲುಕ್ ಆದ್ರೂ ನೋಡಿ, ರೆಟ್ರೋ ಓಲ್ಡ್ ಸ್ಟೈಲ್ ಲುಕ್ ಒಂದಿಗೆ ಅಲಾರಾಮ್ ಕ್ಲಾಕ್ ಸಖತ್ತಾಗಿ ಕಾಣಿಸ್ತಾ ಇದೆ. ಇನ್ನು ಸದ್ಯಕ್ಕೆ ಇದ್ರ ಅಸಲಿ ಟೆಸ್ಟ್ ಆದ್ರೂ ಮಾಡೋಣ. ಎಷ್ಟು ಜೋರಾಗಿ ಸೌಂಡ್ ಮಾಡುತ್ತೆ, ನಿದ್ದೆಯಿಂದ ಎಬ್ಸತ್ತಾ.
ಎಸ್ ಓ ಮ್ಯಾನ್ ಎಸ್ ಮೂರ್ತಿ ಚಿಕ್ಕದಾದರೂ ಇದ್ರ ಸೌಂಡ್ ತುಂಬಾ ಜೋರಾಗಿದೆ. 2 ದಿವಸದಲ್ಲಿ 6ನೇ ಪ್ರಾಡಕ್ಟ್ ಬರುತ್ತೆ. ನೀವು ನಂಬಲ್ಲ, ಒಂದು ಟೈಮಲ್ಲಿ ಇದನ್ನ ಅಮೆಝಾನ್ ಅಲ್ಲಿ ಬರೋಬ್ಬರಿ 650 ರೂಪಾಯಿಗೆ ಆರ್ಡರ್ ಮಾಡಿದ್ದೆ. ಬಟ್ ಇದು ಜಸ್ಟ್ ನನಗೆ ಮೀಶೋನಲ್ಲಿ 113 ರೂಪಾಯಿಗೆ ಸಿಕ್ಕಿದೆ. ಪ್ಲಾಸ್ಟಿಕ್ ಇಲ್ಲ, ಏನೂ ಇಲ್ಲ, ಅದೇ ಲೋಕಲ್ ಪಕ್ಕಾ ಲೋಕಲ್ ಪ್ಯಾಕೇಜಿಂಗ್ ಕೊಟ್ಟವ್ರೆ. ಬಟ್ ಕಮ್ಮಿ ಬೆಲೆಗೆ ಸಿಗ್ತಿದೆ, ಇದೇ ಇಂಪಾರ್ಟೆಂಟ್. ಎಸ್ ಈ ಕೇಬಲ್ ನೋಡ್ಕೋಬಹುದು, ಕಂಪ್ಲೀಟ್ಲಿ ಆರೆಂಜ್ ಕಲರ್ ಅಲ್ಲಿ. ಎಸ್ ಇದೊಂದು 3-in-1 ಕೇಬಲ್ ಇದೆ ಆಯ್ತಾ. ಸೊ ಮೊದಲಾಗಿ ಇದ್ರ USB ಪಿನ್ ಕ್ವಾಲಿಟಿ ನೋಡಿ, ನಿಜವಾಗ್ಲೂ ಸಖತ್ ಪ್ರೀಮಿಯಂ ಆಗಿದೆ. ಮೆಟಲ್ ತರ ಇದೆ, ಬಟ್ ಇದು ಪ್ಲಾಸ್ಟಿಕ್ ಫ್ರೇಮ್ ಇದೆ ಮತ್ತು ರಬ್ಬರ್ ಕ್ವಾಲಿಟಿ ಕೂಡ ಸಖತ್ ಆಗಿದೆ ಆಯ್ತಾ. ಸೇಮ್ ಇದೇ ಕೇಬಲ್ ನಾನು ಅಮೆಝಾನ್ ಟೆಸ್ಟ್ ಮಾಡಿದೆ ಆಯ್ತಾ. ಅಲ್ಲಿ 650 ರೂಪಾಯಿ ಕೊಟ್ಟಿದೆ ಮತ್ತು ಮೇಲಿನ ಭಾಗ ಮೆಟಲ್ ಕೋಟಿಂಗ್ ಒಂದಿಗೆ 3 USB ಪಿನ್ಸ್ ಗಳನ್ನ ಕೊಡ್ತಿದ್ದಾರೆ. ಒಂದು ಈ USB ಟೈಪ್ ಸಿ ಪೋರ್ಟ್, ಮತ್ತೊಂದು ಮೈಕ್ರೋ USB, ಮತ್ತೊಂದು ಲೈಟ್ನಿಂಗ್ ಪೋರ್ಟ್ ನ ಕೊಡ್ತಿದ್ದಾರೆ. ಸೊ ನಿಜವಾಗ್ಲೂ ಆಟ್ ಅ ಟೈಮ್ ನೀವು ಒಂದೇ ಪವರ್ ಬ್ಯಾಂಕ್ ಅಥವಾ ಒಂದೇ ಅಡಾಪ್ಟರ್ ಇಂದ 3 ಡಿವೈಸ್ ಗಳನ್ನ ಚಾರ್ಜ್ ಮಾಡ್ಕೋಬಹುದು. ಮತ್ತೆ ಜಸ್ಟ್ 113 ರೂಪಾಯಿ ಗುರು, ಏನ್ ಕ್ವಾಲಿಟಿ ಇದು. ಸೊ ಡೆಫಿನೆಟ್ಲಿ ನೀವೇನಾದ್ರೂ ಒಂದು ಬೆಸ್ಟ್ ಕೇಬಲ್ ಹುಡುಕ್ತಿದ್ದೀರಾ ಬಜೆಟ್ ಅಪ್ಪ ಅಂದ್ರೆ ಎಸ್ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ಕಣ್ಣು ಮುಚ್ಕೊಂಡು ಈ ಕೇಬಲ್ ನೀವು ಆರ್ಡರ್ ಮಾಡಬಹುದು. ರೆಡಿಸ್ನಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ 18-in-1 ಸ್ಮಾರ್ಟ್ ಕ್ಲೀನ್ ಅಂತ. ಸೊ ಅಮೆಝಾನ್ ನಿಮಗೆ ಇದು 459 ಸಿಗ್ತಾರೆ. ನಾನು ಇದನ್ನ ಜಸ್ಟ್ 266ಗೆ ಮೀಶೋ ನಿಂದ ಆರ್ಡರ್ ಮಾಡಿದ್ದೀನಿ. ಓಕೆ, ತುಂಬಾ ಒಳ್ಳೆ ಪ್ಯಾಕೇಜಿಂಗ್ ಕೊಡಿದ್ದಾರೆ. ಎಸ್ ಇದನ್ನ ಓಪನ್ ಮಾಡಿದ ತಕ್ಷಣ ಓಹೋ ಈ ರೀತಿ ಇದರ ಒಳಗಡೆ ಎಲ್ಲ ಒಂದೊಂದು ಎಕ್ಸೆಸರೀಸ್ ಕೊಟ್ಟಿದ್ದಾರೆ. ಸೊ ನೋಡ್ಕೋಬಹುದು, ಆಲ್ಮೋಸ್ಟ್ ಎಲ್ಲಾ ಚಿಕ್ಕ ಚಿಕ್ಕ ಬ್ರಷ್ ಗಳು ಕಾಣಿಸ್ತಾ ಇದೆ, ಕ್ಲೀನಿಂಗ್ ಟೂಲ್ಸ್ ಗಳು ಕಾಣಿಸ್ತಿದೆ. ಫಾರ್ ಎಕ್ಸಾಂಪಲ್ ಇದು ಎಲ್ಲಿ ಏನಕ್ಕೆ ಯೂಸ್ ಆಗ್ತಿದೆ ಗೊತ್ತಿಲ್ಲ, ಬಟ್ ಏನಾದ್ರು ಹೆಡ್ಫೋನ್ ಜಾಕಲೆಲ್ಲ ಸಿಕ್ಕಾಕೊಂಡಿತ್ತಂದ್ರೆ ಇದನ್ನ ತೆಗಿಬಹುದು, ಅಥವಾ ನೀವು ಬೇರೆ ಜಾಗದಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. ಇದೊಂದು ಚಿಕ್ಕ ಸ್ಪ್ರೇ ಕೊಟ್ಟವ್ರೆ, ಬಟ್ ಇದರಲ್ಲಿ ಯಾವುದೇ ಲಿಕ್ವಿಡ್ ಕೊಟ್ಟೇ ಇಲ್ಲ. ಇನ್ನೊಂದು ಎಕ್ಸೆಸರಿ, ಇದನ್ನ ನೀವು ಏರ್ ಪಾಸ್ ಮಾಡಕ್ ಕೊಟ್ಟಿದ್ದಾರೆ. ಸೊ ಇದೇನೋ ಸ್ಪ್ರಿಂಗ್ ತರ ಬ್ರಷ್ ಕೊಟ್ಟಿದ್ದಾರೆ ಇಯರ್ಬಡ್ಸ್ ಕ್ಲೀನ್ ಮಾಡಕ್ಕೆ. ಬೇರೆ ಬೇರೆ ಚಿಕ್ಕ ಚಿಕ್ಕ ತುಂಬಾ ಬ್ರಷ್ಗಳಿದೆ, ಎಸ್ಪೆಷಲಿ ಲ್ಯಾಪ್ಟಾಪ್ ಹಿಂಜಿಸ್ ನ ಕ್ಲೀನ್ ಮಾಡಕ್ಕೆ, ಕೀಬೋರ್ಡ್ಸ್ ಕ್ಲೀನ್ ಮಾಡಕ್ಕೆ, ಅಥವಾ ನಿಮ್ಮ ಇಯರ್ ಪಾಡ್ಸು, ಬಡ್ಸು, ಇನ್ನಿತರ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿರುತ್ತೆ, ಡಸ್ಟ್ ಆಗ್ತಿರುತ್ತೆ, ಅದನ್ನೆಲ್ಲ ಕಂಪ್ಲೀಟ್ಲಿ ಈ ಒಂದು ಎಕ್ಸೆಸರೀಸ್ ಇಂದ ನಿಮ್ಮ ಮನೆಯಂತ ಎಲ್ಲಾ ಗ್ಯಾಜೆಟ್ಸ್ ನ ನೀವು ಕ್ಲೀನ್ ಮಾಡ್ಕೋಬಹುದು. ಅಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ. ಎಸ್ ಇದು ಸ್ಪೆಷಲಿ ಹೋಮ್ ವರ್ಕೌಟ್ ಮಾಡೋರಿಗಂತೂ ವರದಾನ. ಓಹೋ ಏನೇನೋ ಕಟ್ಟಾಗೆ ಬಂದಂಗೆ ಕಾಣಿಸಿದೆ ಬಾಕಂದ ಹೊರಗಡೆ. ಇದು ಡೈರೆಕ್ಟ್ಲಿ ನಮಗೆ ಈ ಮೀಶೋ ಸೆಲ್ಲರೇ ಕಳಿಸ್ಕೊಡಿದಾರೆ ಅನ್ಕೋತೀನಿ. ಎಸ್ ನಾನು ಮಾತಾಡ್ತಾ ಇರೋದು ಈ 10-in-1 ಫೋಲ್ಡೇಬಲ್ ಪುಷಪ್ ಮಷಿನ್ ಅಂತ ಕರಿಬೋದು. ಸೊ ಆಲ್ರೆಡಿ ಎಲ್ಲೋ ಯೂಸ್ ಮಾಡ್ದಂಗೆ ಸ್ಕ್ರಾಚಸ್ಗೆಲ್ಲ ಕಾಣಿಸಿದೆ. ಯಪ್ಪ ನೋಡ್ಕೋಬಹುದು. ಇನ್ನು ಕೆಲವೊಂದು ನಟ್ ಬೋಲ್ಟ್ಸ್ಗಳು ಕೂಡ ಆಲ್ರೆಡಿ ಲೂಸ್ ಆಗಿವೆ. ಬಟ್ ಇದೇ ಸೇಮ್ ಕ್ವಾಲಿಟಿ ನಿಮಗೆ ಅಮೆಝಾನಲ್ಲಿ 399 500 ರೂಪಾಯಿ ನೋಡಕ್ ಸಿಕ್ಕರೆ ನಾನು ಇದನ್ನ ಜಸ್ಟ್ 219 ರೂಪಾಯಿಗೆ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಜಸ್ಟ್ ಇದನ್ನ ಈ ರೀತಿ ಅನ್ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಚೆಸ್ಟ್ ತಕ್ಕ ಹಾಗೆ ಈ ರೀತಿ ಲಾಕ್ ಹಾಕಿದ್ರೆ ಸಾಕು, ನೀವು ಇಲ್ಲಿಂದ ಆರಾಮಾಗಿ ಪುಷಪ್ಸ್ ನ ಹೊಡ್ಕೋಬಹುದು. ಬಟ್ ಇಲ್ಲಿ 10 ಟೈಪ್ಸ್ ಪುಷಪ್ಸ್ ಅಂತ ಹೇಳಿದ್ರೆ, ಸೊ ನನಗೇನು ಗೊತ್ತಿಲ್ಲ ಗುರು 10 ಟೈಪ್ಸ್ ಹೆಂಗಿರುತ್ತೆ ಅಂತ. ಮತ್ತೆ ಸ್ಪೆಷಲಿ ನಾನು ಈ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡೋದು ಯಾರಲ್ಲ ಹೋಮ್ ವರ್ಕೌಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಅವ್ರಿಗೆ ಮಾತ್ರ. ಬಾಕಿ ತುಂಬಾ ಜನ ಜಿಮ್ ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತಾರೆ, ಬಟ್ ಅವರು ಹೋಗಲ್ಲ, ಅವ್ರು ಮಾಡೋದೇ ಇಲ್ಲ. ಅಲ್ಲಿ 9ನೇ ಪ್ರಾಡಕ್ಟ್ ಬರುತ್ತೆ. ಇದು ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಲಾಸ್ಟ್ 2 ವರ್ಷದಿಂದ ಈ ಪ್ರಾಡಕ್ಟ್ ನ ಕಂಟಿನ್ಯೂಸ್ ಯೂಸ್ ಮಾಡ್ತಿದ್ದೀನಿ, ಇನ್ನೂ ಕೆಲಸ ಕೊಡ್ತಿದೆ. ಎಸ್ ನಾನು ಮಾತಾಡ್ತಾ ಇರೋದು ಇದೊಂದು ಸೋಲಾರ್ನ ಡಮ್ಮಿ CCTV ತರ ಇರುವಂತ ಒಂದು LED ಲೈಟ್. ಎಸ್ ಓಪನ್ ಮಾಡಿದ ತಕ್ಷಣ ಮೊದಲು ಇದು ನಮ್ಮ ಮೇನ್ ಡಿವೈಸ್ ಆಗಿದೆ. ಇದ್ರ ಜೊತೆಗೆ ಒಂದು ರಿಮೋಟ್ ಕಂಟ್ರೋಲ್ ನ ಕೊಡ್ತಿದ್ದಾರೆ, ಇದೊಂದು ಸ್ಟ್ಯಾಂಡ್, ಮತ್ತೆ ಇದನ್ನ ಫಿಟ್ಟಿಂಗ್ ಮಾಡಕ್ಕೆ ಕೆಲವೊಂದು ಸ್ಕ್ರೂಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ಜಸ್ಟ್ ಈ ರೀತಿ ಹಿಂದಿನ ಭಾಗ ಇದನ್ನ ಈ ರೀತಿ ಸೆಟ್ ಮಾಡಿಬಿಟ್ಟು ಸ್ಕ್ರೂಸ್ ಗಳನ್ನ ಬಿಗಿದು ಇಲ್ಲಿ ಹಿಂದಿನ ಭಾಗ ಲಾಕ್ ನ ಟೈಟ್ ಮಾಡಿದ್ರೆ ಆಯ್ತು. ಎಸ್ ನೀವು ನೋಡ್ಕೋಬಹುದು ಈ ರೀತಿಯಾಗಿರುವಂತ ಈ ಡಿವೈಸ್ ರೆಡಿ ಆಗುತ್ತೆ. ಸೊ ಈ ಡಿವೈಸ್ ನ ಮೇನ್ ವಿಶೇಷತೆ ಅಪ್ಪ ಅಂದ್ರೆ ಇದು ಸೋಲಾರ್ ಮೇಲಿಂದ ಚಾರ್ಜ್ ಆಗುತ್ತೆ. ಇದಕ್ಕೆ ಎಕ್ಸ್ಟ್ರಾ ಪವರ್ ಬೇಕಾಗಿಲ್ಲ. ಇದರೊಳಗಡೆ ಇನ್ಬಿಲ್ಟ್ ಬ್ಯಾಟ್ರಿ ಕೂಡ ಇದೆ. ಮತ್ತೆ ಇಲ್ಲಿ 70+ ಏನೋ LED ಲೈಟ್ಸ್ ಗಳು. ಇನ್ನು ಈ ಮೇನ್ ಗ್ಯಾಜೆಟ್ ನ ಯೂಸೇಜ್ ಏನಪ್ಪಾ ಅಂತಂದ್ರೆ, ಒಂದು ಇದು ಕರೆಂಟ್ ಇಲ್ ಜಾಗದಲ್ಲಿ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ. ಮತ್ತು ಏನಾದ್ರು ಅಲರ್ಟ್ ಹೈಲೈಟ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಒಂಥರ ಇದು ನಿಮಗೆ CCTV ತರನೇ ಕಾಣಿಸುತ್ತೆ. ಸೊ ಹಾಗಾಗಿ ಜನ ಭಯ ಬೀಳ್ತಾರೆ CCTV ಇದೆಯಪ್ಪ ಅಂತ ಬಿಟ್ಟು. ಮತ್ತೆ ಇದಕ್ಕೊಂದು ಇನ್ಫ್ರಾರೆಡ್ ತರ ಒಂದು ಈ ರೆಡ್ ಲೈಟ್ ಕೂಡ ಇದೆ. ಸೊ ಇದು ಕೂಡ ಆನ್ ಆಫ್ ಕೂಡ ಆಗುತ್ತೆ. ಮತ್ತೆ ಸೆನ್ಸರ್ ಕೂಡ ಸಖತ್ ಆಗಿದೆ. ಸೊ ಸ್ಪೆಷಲಿ ನನಗೆ ತುಂಬಾ ಇಷ್ಟ ಆಗಿರೋ ರೀಸನ್ ಅಪ್ಪ ಅಂದ್ರೆ ಜಸ್ಟ್ 317 ರೂಪಾಯಿಗೆ ಸಿಗ್ತಾ ಇದೆ. ಇದೇ ನನಗೆ ಕ್ರೇಜಿ ಅನ್ಸಿದ್ದು. ನಾನು 1000 ರೂಪಾಯಿ ಕೊಟ್ಟು ತಗೊಂಡಿದ್ದೆ 2 ವರ್ಷದಿಂದ. ಸೊ ಅದೇ ಬೆಲೆ ಕಮ್ಮಿ ಆಗಿ ಸಿಗ್ತಿದೆ. ಡೆಫಿನೆಟ್ಲಿ ಇದು ಒನ್ ಆಫ್ ದ ಬೆಸ್ಟ್ ಗ್ಯಾಜೆಟ್. ಆರಾಮಾಗಿ ಕಣ್ ಮುಚ್ಕೊಂಡು ಈ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಬಹುದು. ಅಲ್ಲಿ ನೆಕ್ಸ್ಟ್ ಬ್ಯಾಗ್ ಬರುತ್ತೆ. ಇದೊಂದು ತುಂಬಾ ಕಾಂಪ್ಯಾಕ್ಟ್ ಆಗಿರುವಂತ ಸ್ಲಿಂಗ್ ಸ್ಲೈಡ್ ಬ್ಯಾಗ್. ಒಳಗಡೆ ಬ್ಯಾಗ್ ಕಟ್ ಆಗಿಲ್ಲ. ಓ ಮ್ಯಾನ್ ಆಗಿಲ್ಲ. ಓ ಮ್ಯಾನ್ ಏನ್ ಸಖತ್ ಸ್ಮೂತ್ ಮತ್ತು ಮಿಂಚಿತ ಇದೆ ಗುರು ಬ್ಯಾಗು. ಸೊ ಇದ್ರ ಒಳಗಡೆನೆ ಈ ಎಲ್ಲಾ ಕೇಸನ್ನ ಕೊಟ್ಟಿದ್ದಾರೆ. ಮತ್ತೆ ಇದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಕೂಡ ಇದೆ ಆಯ್ತಾ. ಸೊ ಇದೇ ಒಂದು ವಿಶೇಷ. ಚೈನ್ ಕ್ವಾಲಿಟಿನೂ ಎಸ್ ಈ ಪ್ರೈಸ್ ರೇಂಜಲ್ಲಿ ಚೆನ್ನಾಗಿದೆ ಅಂತ ಹೇಳ್ಕೋಬಹುದು. ಬಾಕಿ ಈ ಸೈಡ್ಗೆ ನಿಮಗೆ ಲಾಕ್ಸ್ಗಳನ್ನ ಕೂಡ ಕೊಡ್ತಿದ್ದಾರೆ. ಈ ರೀತಿ ಎಕ್ಸೆಸರೀಸ್ಗಳನ್ನ ಹಾಕ್ಬಿಟ್ಟು ನೀವು ಆರಾಮಾಗಿ ಲಾಕ್ ಮಾಡ್ಕೋಬಹುದು. ಲುಕ್ಸ್ ವೈಸ್ ಮಾತ್ರ ಸಖತ್ತಾಗಿದೆ. ತುಂಬಾ ಪಾಕೆಟ್ಸ್ಗಳನ್ನ ಕೂಡ ಕೊಡ್ತಿದ್ದಾರೆ. ಮತ್ತೆ ಹೊರಗಡೆ ಇಲ್ಲಿಂದ ನೀವು USB ಪಿನ್ ಹಾಕ್ಬಿಟ್ಟು ಚಾರ್ಜ್ ಕೂಡ ಮಾಡ್ಕೋಬಹುದು. ಸ್ಪೆಷಲಿ ನನಗೆ ಇಷ್ಟ ಆಗಿದ್ದಕ್ಕೆ ರೀಸನ್ ಒಂದು ತುಂಬಾ ಕ್ವಾಲಿಟಿ ಚೆನ್ನಾಗಿದೆ, ಲುಕ್ ಸಖತ್ತಾಗಿದೆ, ಅದು ವಾಟರ್ ಪ್ರೂಫ್ ಇದೆ. ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ಮಳೆಯಲ್ಲಿ ಹೋಗಿ ಬೈಕ್ ಓಡಿಸ್ತೀರಾ ಅಂದ್ರೆ ನಿಮ್ಗೆ ಯಾವುದೇ ಇಶ್ಯೂ ಇಲ್ಲ. ಇದ್ರ ಬೆಲೆ
ಇದೆ, ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸ್ತದೆ. ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ. ಎಸ್, ಇದು ಅಮೆಝಾನ್ ಅಲ್ಲಿ ನಿಮ್ಗೆ ಏನಾದ್ರು 12-13 ರೂಪಾಯಿ ಸಿಗುತ್ತೆ, ಬಟ್ ಮೀಶೋಲ್ಲಿ ಜಸ್ಟ್ ಇದು 563 ರೂಪಾಯಿ ಸಿಗುತ್ತೆ. ಸೊ ನಾನು ಇಲ್ಲಿ ತಪ್ಪಿ 2 ಆರ್ಡರ್ ಮಾಡಿದೀನಿ. ಇಲ್ಲಿ 1100 ರೂಪಾಯಿ ಸಮಥಿಂಗ್ ಏನೋ ತಗೊಂಡಿದ್ದಾರೆ. ಎಸ್, ಇದ್ರ ಪ್ಯಾಕೇಜಿಂಗ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ. ಓ, ಮತ್ತೆ ಬಾಕ್ಸ್ ಒಳಗಡೆ ಮತ್ತೊಂದು ಬಾಕ್ಸ್. ಇಷ್ಟೆಲ್ಲ ಅನ್ಬಾಕ್ಸ್ ಮಾಡಿದೆ, ಬಟ್ ಇದ್ರಲ್ಲಿ ಇದೇ ಪ್ಯಾಕೇಜಿಂಗ್ ಚೆನ್ನಾಗಿತ್ತು. ಎಸ್, ಹೊಸದು ಕೂಡ ಇದೆ. ಟ್ರಸ್ಟ್ ಮೀ, ಫಸ್ಟ್ ಲುಕ್ ಅಲ್ಲಿ ತುಂಬಾ ಕ್ಲೀನ್ ಮತ್ತು ಪರ್ಫೆಕ್ಟ್ ವ್ಯೂ ಕಾಣಿಸ್ತಿದೆ. ಓಕೆ, ಇಲ್ಲಿ ಹಿಂದಿನ ಭಾಗ ನಿಮ್ಗೊಂದು ಕೇಬಲ್ ನ ಕೊಡ್ತಿದ್ದಾರೆ, USB to USB. ಇದು ಮೊಬೈಲ್ ಸ್ಟ್ಯಾಂಡ್ ಇದೆ. ಮತ್ತೆ ಹಿಂದಿನ ಭಾಗ 2 ಫ್ಯಾನ್ಸ್ ಗಳನ್ನ ಕೊಟ್ರೆ ಈ ಸೈಡ್ಗೆ ನಿಮ್ಗೆ ಇಲ್ಲಿ 2 USB ಪಿನ್ಸ್ ಗಳಿದೆ. ಸೊ ಇದನ್ನ ಯೂಸ್ ಮಾಡ್ಬೇಕಾದ್ರೆ ಜಸ್ಟ್ ಈ ರೀತಿ ಓಪನ್ ಮಾಡ್ಬಿಟ್ಟು, ಸೊ ಇಲ್ಲಿಂದ ಲಾಕ್ ಕೊಡಿದ್ರೆ ಆಯ್ತಾ. ಸೊ ಎಸ್, ಇದನ್ನ ಈ ರೀತಿ ಹಾಕ್ಬಿಟ್ಟು ನಿಮ್ ಲ್ಯಾಪ್ಟಾಪ್ ನ ನೀವು ಇಲ್ಲಿ ಈ ರೀತಿ ಸೆಟ್ ಮಾಡ್ಕೋಬಹುದು. ಐ ಹೋಪ್ ನಿಮ್ಗೆ ಇದು ಕಾಣಿಸಿರ್ಬೋದು. ಸೊ ನಿಮ್ ಲ್ಯಾಪ್ಟಾಪ್ ನ ಈ ರೀತಿ ಹೋಲ್ಡ್ ಮಾಡ್ಕೋಬಹುದು. ಇನ್ನಿದ್ರಿಂದ ಮೇನ್ ಪಾರ್ಟ್ ಏನ್ ಗೊತ್ತಾ, ಇದರಲ್ಲಿ ಫ್ಯಾನ್ಸ್ ಗಳನ್ನ ಸ್ಟಾರ್ಟ್ ಮಾಡೋದು. ಇದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಪವರ್ ಬೇಕು. ಇದರಲ್ಲಿ ಯಾವುದೇ ಇನ್ಬಿಲ್ಟ್ ಪವರ್ ಎಲ್ಲ. ಸೊ ಜಸ್ಟ್ ನಿಮ್ಗೆ ಈ ರೀತಿ ಒಂದು USB ಕೇಬಲ್ ನ ಕೊಡಿದ್ದಾರೆ. ಸೊ ಜಸ್ಟ್ ಇದನ್ನ ಎಸ್ ಈ ರೀತಿ ಪ್ಲಗ್ ಇನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ವಿತ್ RGB ಬ್ಲೂ ಕಲರ್ ನ ಒಂದು ಲೈಟ್ ಒಂದಿಗೆ ತುಂಬಾ ಚೆನ್ನಾಗಿರುವಂತ ಗಾಳಿ ಬರುತ್ತೆ. ಸೊ ಎವನ್ ಇದರಲ್ಲಿ 2 USB ಪಿನ್ಸ್ ಗಳಿದೆ. ಮೇ ಬಿ 2 ಪಿನ್ ಹಾಕಿದ್ವಿ ಅಂತಂದ್ರೆ ಇನ್ನೂ ಸ್ವಲ್ಪ ಜೋರಾಗಿರುವಂತ ಗಾಳಿ ಬರ್ಬೋದು, ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಇದ್ರ ಪವರ್ ಮಾತ್ರ ಸಖತ್ತಾಗಿದೆ. ನನ್ ಕೈ ಹತ್ರ ಇಲ್ಲಿ ಎಲ್ಲ ಫುಲ್ ಫ್ಯಾನ್ ಗಾಳಿ ಹೋಗ್ತಿದೆ. ಬಟ್ ಸ್ಪೆಷಲಿ ಮ್ಯಾಕ್ ಬುಕ್ ಯೂಸ್ ಮಾಡೋರಿಗೆಲ್ಲ ಇಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತೆ, ಇಲ್ಲೆಲ್ಲ ಒಳಗೆ ಗಾಳಿ ಹೋಗಲ್ಲ. ಸೊ ನೀವೇನಾದ್ರೂ ವಿಂಡೋಸ್ ಯೂಸ್ ಮಾಡ್ತೀರಾ ಅಂದ್ರೆ ಮಾತ್ರ ಎಸ್ ನಿಮ್ಗೆ ಇದು ಯೂಸ್ಫುಲ್ ಆಗಬಹುದು. ಮತ್ತೊಂದು ಮೈನಸ್ ಪಾಯಿಂಟ್ ಅಂದ್ರೆ ಇದು USB to USB ನೋಡಿ ಎಷ್ಟು ಚಿಕ್ಕ ಕೇಬಲ್ ಇದೆ. ಸೊ ಇದ್ರ ಉದ್ದ ಕೇಬಲ್ ಇಟ್ಕೊಂಡ್ರಿ ಅಂತಂದ್ರೆ ಮಾತ್ರ ಯೂಸು, ಇಲ್ಲಾಂದ್ರೆ ಅಲ್ಲೇ ಎಕ್ಸ್ಟೆನ್ಷನ್ ಬೋರ್ಡು ಎಲ್ಲ ನಿಮ್ ಟೇಬಲ್ ಮೇಲೆ ಡೆಫಿನೆಟ್ಲಿ ಇಟ್ಕೋಬೇಕಾಗತ್ತೆ. ಸೊ ಡೆಫಿನೆಟ್ಲಿ ನೀವು ಲ್ಯಾಪ್ಟಾಪ್ ಮೇಲೆ ಲಾಂಗ್ ವರ್ಕ್ ಮಾಡ್ತೀರಾ, ನಿಮ್ ಲ್ಯಾಪ್ಟಾಪ್ ತುಂಬಾ ಬಿಸಿ ಆಗತ್ತಪ್ಪ ಅಂದ್ರೆ ಈ 500 ರೂಪಾಯಿ ಗ್ಯಾಜೆಟ್ ಡೆಫಿನೆಟ್ಲಿ ನಿಮ್ಮ ಲ್ಯಾಪ್ಟಾಪ್ ನ ಹೆಲ್ತ್ ಅಥವಾ ಲೈಫ್ ನ ಜಾಸ್ತಿ ಮಾಡಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಬರ್ತಾ ಇದೆ. ಎಸ್, ಈ ಪ್ರಾಡಕ್ಟ್ ನ ಅನ್ಬಾಕ್ಸ್ ಮಾಡಕ್ಕೆ ಫುಲ್ ಎಕ್ಸೈಟೆಡ್ ಇದೀನಿ. ಆದ್ರೆ ಈ ಬಾಕ್ಸ್ ನೋಡಿದ ತಕ್ಷಣ ಇದು ಯಾಕೋ ನನ್ನ ಲೈಫ್ ಅಲ್ಲಿ ವರ್ಸ್ಟ್ ಪ್ರಾಡಕ್ಟ್ ಪರ್ಚೇಸ್ ಮಾಡೋದ್ರ ಲೆಕ್ಕಕ್ಕೆ ಕಾಣಿಸ್ತಿದೆ. ಯೂಸ್ ಮಾಡೋದು ಗೊತ್ತಾಗ್ತಿಲ್ಲ, ಭಯ ಆಗ್ತಿದೆ. ಎಸ್, ಬಾಕ್ಸ್ ಮಾಡ್ಕೋಬಹುದು. ಇಲ್ಲಿ 3D ಪೆನ್ 2 ಅಂತ ಇದೆ. ಸೊ ಬ್ಲೂ ಕಲರ್ ನ ಕಳ್ಸಿಕೊಟ್ಟವ್ರೆ. ಓಕೆ, ಎಸ್, ಓಪನ್ ಮಾಡಿದ ತಕ್ಷಣ ಓಹೋ, ಪ್ಯಾಕೇಜಿಂಗ್ ಕೂಡ ಒಂದು ಲೆವೆಲ್ ಚೆನ್ನಾಗಿ ಕೊಟ್ಟವ್ರೆ ಆಯ್ತಾ. ಸೊ ನೋಡ್ಕೋಬಹುದು, ಈ ರೀತಿ ಪ್ಯಾಕೇಜಿಂಗ್ ಇದೆ. ನೋಡ್ಬೋದು, ಒಂದು ಪೇಪರ್ ಡಾಕ್ಯುಮೆಂಟೇಶನ್ ಕೊಟ್ಟವ್ರೆ. ಇದು ನಮ್ಮ ಮೇನ್ ಗನ್ನು. ಇದ್ರ ಜೊತೆಗೆ ಒಂದು ಚಾರ್ಜಿಂಗ್ ಹಳಿ ನೋಕಿಯಾ ಪಿನ್ ತರ ಈ ಒಂದು ಕೇಬಲ್ ನ ಕೊಟ್ಟವ್ರೆ. ಇನ್ನು ಇದೇನ್ ನೋಡ್ತಾ ಇದ್ರೆ ಇದು ಕಂಪ್ಲೀಟ್ಲಿ ವೈರ್ಸ್ ಗಳಿದೆ. ದೇವರಾನೆ, ಒಂದು ಅರ್ಧ ಗಂಟೆ ಆದ್ರೂ ಇದ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದು ಹೆಂಗೆ ಸ್ಟಾರ್ಟ್ ಮಾಡೋದು, ಅಥವಾ ಸ್ಟಾರ್ಟ್ ಆಗ್ತಿಲ್ವಾ, ಅಥವಾ ನಮ್ಗೆ ಸ್ಟಾರ್ಟ್ ಮಾಡಕ್ ಬರತ್ತೆ ಗೊತ್ತಾಗ್ತಿಲ್ಲ. ಎಸ್, ಎಲ್ಲ ಟ್ರೈ ಮಾಡಿದ್ವಿ, ಯೂಟ್ಯೂಬ್ ವಿಡಿಯೋ ಕೂಡ ನೋಡಿದ್ವಿ, ಬಟ್ ನನಗೆ ಯೂಸ್ ಆಗ್ತಿಲ್ಲ ಇದು. ಸೊ ನಾನು ವಿಡಿಯೋ ಸ್ಟಾರ್ಟಿಂಗ್ ಹೇಳಿದಾಗ ನಿಮಗೆ 516 ರೂಪಾಯಿ ಢಮಾರ್ ನನ್ನ ಲೈಫ್ ಅಲ್ಲೇ ಇದು ವರ್ಸ್ಟ್ ಪರ್ಚೇಸ್ ಗುರು. ಇಡಿಸಲಿ ನೆಕ್ಸ್ಟ್ 13ನೇ ಪ್ರಾಡಕ್ಟ್ ಬರುತ್ತೆ. ಇದೊಂದು ಯುನೀಕ್ ಮೊಬೈಲ್ ಸ್ಟ್ಯಾಂಡ್. ಓಕೆ, ಓ ಮ್ಯಾನ್, ನೋಡ್ಕೋಬಹುದು, ಪಕ್ಕ ಎಲ್ಲ ಚೈನೀಸ್ ಜೋಡಿಸ್ ಹಾಕಿದ್ದಾರೆ. ಎಸ್, ಓಪನ್ ಮಾಡಿದ ತಕ್ಷಣ ಒಂದು ಲೆವೆಲ್ಗೆ ಚೆನ್ನಾಗಿರುವಂತ ಎಸ್ ಈ ರೀತಿ ಒಂದು ಸ್ಟ್ಯಾಂಡ್ ಇದೆ. ಎಸ್, ಆದ್ರೂ ಚೆನ್ನಾಗಿದೆ ಗುರು. ಒಂದ್ಸರ್ತಿ ನನ್ನ ಮೊಬೈಲ್ ಹಾಕೋಣ ರೀ. ಸೊ ಎಸ್, ಈ ರೀತಿ ಮೊಬೈಲ್ ಸ್ಟ್ಯಾಂಡ್ ತರ ಇಟ್ಕೋಬಹುದು. ಓಹೋ, ನೈಸ್. ಎಸ್, ಟ್ರಸ್ಟ್ ಮೀ, ಇದು 90 ಡಿಗ್ರಿ ಕೂಡ ಕೆಲಸ ಮಾಡುತ್ತೆ. ಬಟ್ ಇಲ್ಲಿ ನೀವು ಕೈ ಹಿಡ್ಕೊಂಡು ನಿಂತ್ಕೋಬೇಕಷ್ಟೇ. ಬಟ್ ಸ್ವಲ್ಪ ನಿಮ್ಮ ಫೋನ್ ವೇಟ್ ಹೆವಿ ಇದೆಯಪ್ಪ ಅಂತಂದ್ರೆ ಇದ್ರಂತ ಹಿಂಜ್ ಏನಿದೆ ಅಷ್ಟೊಂದು ಪವರ್ಫುಲ್ ಕಾಣಿಸ್ತಲ್ಲ. ಬಟ್ ಟೇಬಲ್ ಮೇಲೆ ಇಡಕ್ಕೆ ಸ್ಟ್ಯಾಂಡ್ ಈ ರೀತಿ ಮಾತ್ರ ಸಾಕಾದ್ ಪ್ರೀಮಿಯಂ ಅಂತ ಅನ್ಸುತ್ತೆ. ವೈಟ್ ಕಲರ್ ಕೊಡ್ತಿದ್ದಾರೆ. ಸೊ ನಾನು ಇದನ್ನ ಜಸ್ಟ್ 119 ರೂಪಾಯಿಗೆ ಆರ್ಡರ್ ಮಾಡ್ಕೊಂಡಿದ್ದೀನಿ. ಟ್ರಸ್ಟ್ ಮೀ, 50 ರೂಪಾಯಿಗೆಲ್ಲ ನಿಮಗೆ ಮಾರ್ಕೆಟ್ಲಿ ಬೇರೆ ಡಿಫ್ರೆಂಟ್ ಸ್ಟ್ಯಾಂಡ್ಸ್ ಸಿಗುತ್ತೆ. ಬಟ್ ಇದು ಅದಕ್ಕಿಂತ ಯುನೀಕ್ ಆಗಿದೆ, ಮತ್ತೆ ಸ್ವಲ್ಪ ನೋಡಕ್ಕೂ ಪ್ರೀಮಿಯಂ ಇದೆ. ಇಡಿಸ್ದಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ. ಪೋರ್ಟ್ರಾನಿಕ್ಸ್ ಅವರ ಬಬಲ್ ಸ್ಕ್ವೇರ್ ವೈರ್ಲೆಸ್ ಕೀಬೋರ್ಡ್. ಎಸ್, ಇದು ಕೂಡ ನೋಡಕ್ಕೆ ಲೋಕಲ್ ಪ್ಯಾಕೇಜಿಂಗ್ ಇದೆ. ಓಕೆ, ಇದು ಲೈಟ್ ಪರ್ಪಲ್ ಕಲರ್ ಇದೆ. ಇಲ್ಲೆಲ್ಲ ಸ್ಕ್ವೇರ್ ಡೀಟೇಲ್ಸ್ ಏನೇನೋ ಕೊಟ್ಟವ್ರೆ. ಸೊ ಕೀಬೋರ್ಡ್ ಕೂಡ ಈ ರೀತಿಯಾಗಿದೆ. ಇದ್ರ ಹಿಂದಿನ ಭಾಗ 1 ವರ್ಷದ ವಾರಂಟಿ ಏನೇನೋ ಕೊಟ್ಟವ್ರೆ. ಬಟ್ ಇದರಲ್ಲಿ ಮೇನ್ ಮಿಸ್ಸಿಂಗ್ ಅಂತಂದ್ರೆ ಯಾವುದೇ ವಿತ್ ಮೌಸ್ ಸಿಗಲ್ಲ. ಇದು ಜಸ್ಟ್ ಈ ಕೀಬೋರ್ಡ್ ಒಂದಿಗೆ ಬಂದಿದೆ. ಟ್ರಸ್ಟ್ ಮೀ, ಇದ್ರಂತ ಬಟನ್ಸ್ ತುಂಬಾ ಸ್ಮೂತ್ ಇದೆ ಆಯ್ತಾ. ಲೈಕ್ ಏನ್ ರಿಟರ್ನ್ ಆಗಿ ಏನ್ ಫೀಲ್ ಸಿಗ್ತಾ ಇದೆ ಟೈಪ್ ಮಾಡಬೇಕಾದ್ರೆ. ಕ್ವಾಲಿಟಿ ಸಖತ್ ಇಷ್ಟ ಆಯ್ತು. ಸೊ ಇಲ್ಲಿ ಮೇಲಿನ ಭಾಗ ನಿಮಗೆ ಫೋನ್ ಹೋಲ್ಡರ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತೆ ಹಿಂದೆ ಇಲ್ಲಿ ನಿಮಗೆ ಈ ಆನ್ ಆಫ್ ಕೀನ ಕೊಡ್ತಿದ್ದಾರೆ. ಒಂದು ಟೈಪ್ ಸಿ ಪೋರ್ಟ್ ಇದೆ. ಮತ್ತೊಂದು ಮೇನ್ ಈ ಬ್ಲೂಟೂತ್ ಕನೆಕ್ಟರ್ USB ಪಿನ್ ಇದೆ. ಈ ಗ್ರಿಪ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ LED ಇಂಡಿಕೇಶನ್ ಕೊಡ್ತಿದ್ದಾರೆ. ಮತ್ತೆ ಕೆಲವೊಂದು ಬಟನ್ಸ್ ಗಳು ಡಾರ್ಕ್ ಅಲ್ಲಿ ಸಿಕ್ಕಿದ್ರೆ ನಿಮ್ಗೊಂಥರ ಈ ಸಿಗ್ಮೆಂಟಿಕ್ ರೂಲ್ ತರ ಈ ಒಂದು ಕೀಬೋರ್ಡ್ಸ್ ನ ಇಲ್ಲಿ ಆಡ್ ಮಾಡಿದ್ದಾರೆ. ಸೊ ಪೋರ್ಟ್ರಾನಿಕ್ಸ್ ಬ್ರ್ಯಾಂಡ್ ನೇಮ್ ನೋಡ್ತಾ ಇದ್ವಿ. ಸದ್ಯಕ್ಕೆ ಇದನ್ನ ನಮ್ಮ ಈ ಲ್ಯಾಪ್ಟಾಪ್ ಒಂದಿಗೆ ಸ್ವಲ್ಪ ಕನೆಕ್ಟ್ ಮಾಡಿಬಿಟ್ಟು ಯೂಸ್ ಮಾಡಿ ಟೆಸ್ಟ್ ಮಾಡೋಣ ಅಂತೆ. ಎಸ್, USB ಒಂದನ್ನ ಕನೆಕ್ಟ್ ಮಾಡಿಬಿಟ್ಟು ಎಸ್, ಇಲ್ಲಿ ಲ್ಯಾಗ್ ಏನು ಆ ರೀತಿ ರೇಂಜ್ ಕಾಣಿಸ್ತಲ್ಲ. ನಾರ್ಮಲ್ ಕೀಬೋರ್ಡ್ಸ್ ಇರುತ್ತೆ, ಅದೇ ರೀತಿಯಾಗಿ ಇದು ಕೆಲಸ ಮಾಡ್ತಿದೆ. ಬಟ್ ಇಲ್ಲಿ ಒಂದು ನನಗೆ ಇಶ್ಯೂ ಫೀಚರ್ ಆಗ್ಬೋದಪ್ಪ ಅಂದ್ರೆ ಈ ವೈಟ್ ಬಟನ್ಸ್ ಏನಿದೆ ಇದು ಸ್ವಲ್ಪ ಬೇಗ ಗಲೀಜ್ ಆಗ್ಬೋದು ಅನ್ಸುತ್ತೆ. ಯೂಶಲಿ ಬ್ಲಾಕ್ ಇತ್ತಪ್ಪ ಅಂದ್ರೆ ಸ್ವಲ್ಪ ಸರ್ವೈವ್ ಆಗುತ್ತೆ. ಆದ್ರೂ ಸ್ಟಿಲ್ ನನಗೆ ಇದು 660 ರೂಪಾಯಿಗೆ ಒಂದು ಬೆಸ್ಟ್ ಗ್ಯಾಜೆಟ್ ಅನ್ಸಾಯ್ತಾ. ನನಗೆ ಇದರಿಂದ ಬಟನ್ ಕ್ವಾಲಿಟಿ ಸ್ಮೂತ್ನೆಸ್ ನಿಜವಾಗ್ಲೂ ಸಖತ್ ಇಷ್ಟ ಆಯ್ತು. ಡೆಫಿನೆಟ್ಲಿ ನೀವು
ಟ್ರೈ ಮಾಡಬಹುದು. ಇಡಿಸಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ. ಇದೇ ಮೇನ್ ಇವತ್ತಿನ ವಿಡಿಯೋದ ಖತರ್ನಾಕ್ ಪ್ರಾಡಕ್ಟ್, ಮತ್ತೆ ಇದಕ್ಕೆ ನೀವು ವೇಟ್ ಮಾಡ್ತಿರ್ಬೋದು. ಎಸ್ ಗುರು, ನಾನು ಮಾತಾಡ್ತಾ ಇರೋದು ಒನ್ ಆ್ಯಂಡ್ ಓನ್ಲಿ CMF ಕಾಪಿ ಪ್ರಾಡಕ್ಟ್, ಅದು ಯುನಿಫಿ GM ಕಡೆಯಿಂದ. ಸೊ ನೋಡಕ್ಕೆ ಬಾಕ್ಸ್ ಈ ರೀತಿಯಾಗಿ ಬ್ಲಾಕ್ ಇದೆ, ಬಟ್ ಬ್ರ್ಯಾಂಡ್ ಏನ್ ಹೇಳ್ತ ಗೊತ್ತಾ, ಇದು ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ANC ಇಯರ್ಬಡ್ಸ್ ಅಂತೆ. 50 ಗಂಟೆ ಕಾಲ ಬ್ಯಾಕಪ್ ಬರುತ್ತಂತೆ. ಯಪ್ಪ ನೋಡಿ, ಇದಕ್ಕೆ ಸರಿಯಾಗಿ ಇವರು ಟೇಪ್ ಕೂಡ ಹಂಚಿಲ್ಲ, ಯಾವುದೋ ಗಮ್ ಹಂಚಿ ಕಳ್ಸವ್ರೆ ನೋಡೋದು, ಕ್ರೇಜಿ. ಎಸ್, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಓ ಮ್ಯಾನ್, ಇಯರ್ಬಡ್ಸ್ ಹಿಂಗೂ ಇರತ್ತಾ? ಎಸ್, ನೋಡ್ಕೋಬಹುದು ಈ ರೀತಿಯಾಗಿದೆ. ಸೊ ಎಸ್, ಇದನ್ನ ಓಪನ್ ಮಾಡಿದ ತಕ್ಷಣ ಓಹೋ, ಎಸ್, ಒಂದು ಲೆಕ್ಕಕ್ಕೆ ಇದೆ ಗುರು, ಕಿವಿ ಕಂಫರ್ಟಬಲ್ ಆಗಿ ಕೂಡತ್ತೆ. ಪವರ್ ಆನ್, ಪೇರಿಂಗ್ ಡೈರೆಕ್ಟ್ ಕನೆಕ್ಟ್ ಕೂಡ ಆಗ್ತದೆ. ಸೊ ಇಲ್ಲಿ ಟೈಪ್ C ಪೋರ್ಟ್ ನ ಕೊಡ್ತಿದ್ದಾರೆ. ಸೊ ಇಲ್ಲಿ ಹಿಂದಿನ ಭಾಗ LED ಇಂಡಿಕೇಶನ್ ಕೂಡ ಕೊಡ್ತಿದ್ದಾರೆ. ಸೊ ಸದ್ಯಕ್ಕೆ ನನ್ನ ಫೋನ್ಗೆ ಒಂದ್ಸತಿ ಕನೆಕ್ಟ್ ಮಾಡ್ತೀನಿ. ಆಲ್ರೆಡಿ ಇದು ಪೇರಿಂಗ್ ಮಾಡಲ್ ಇದೆ. ವಾಟ್ಸ್ಆಪ್ ಏನ್ ಗುರು ಇದು, ಇದ್ರ ಹೆಸರು ಏನ್ ಕೊಟ್ಟಿದ್ದಾರೆ ಗೊತ್ತಾ? ಇಲ್ಲಿ ನೋಡಿ, ಐ ಹೋಪ್ ನಿಮ್ ಕಾಣಿಸಿರ್ಬೋದು, CMF Buds Pro ಅಂತ. ಯಾವ ಲೆವೆಲ್ ಮಾರ್ಕೆಟಿಂಗ್ ಮಾಡ್ತಾರೆ ಗುರು. ಬಾಕ್ಸ್ ಮೇಲೆ ಸುಮ್ನೆ ಯಾಕಪ್ಪ ಬೇರೆ ಹೆಸರು ಹಾಕಿದಾರ, ಇದನ್ನೇ ಹಾಕ್ಬೇಕಿತ್ತು ನೀವು. ಆನೆಸ್ಟ್ಲಿ 501 ರೂಪಾಯಿ ಕೊಟ್ಟಿದ್ದೀನಿ. ಸೊ ಆ ರೇಂಜ್ ಅದ್ರ ಕ್ವಾಲಿಟಿ ಇರಲಿ. ಓ ಮ್ಯಾನ್, ಟ್ರಸ್ಟ್ ಮೀ, ನೀವು ನಂಬಲ್ಲ, ಬಟ್ 500 ರೂಪಾಯಿ ಅಲ್ಲ, ನೀವು 700-800 ರೂಪಾಯಿ ಕೊಟ್ಟರು ಇದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ಇದು ಹೊರಗಡೆಯಿಂದ ಕೂಡ ಜಾಸ್ತಿ ಸೌಂಡ್ ಬರುತ್ತೆ, ಬಟ್ ನೋ ಇಶ್ಯೂಸ್ ಆಯ್ತಾ. 501 ರೂಪಾಯಿಗೆ ಇದ್ರಂತ ಬೇಸ್ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿ, ಕನೆಕ್ಟಿವಿಟಿ ನಿಜವಾಗ್ಲೂ ಸಾಕಾಗಿದೆ. ಬಟ್ ಒಂದು ನಿಮಗೆ ಕಾಂಪ್ರಮೈಸ್ ಆಗಬೇಕು, ನೀವು ಈ ಬಿಲ್ಡ್ ಕ್ವಾಲಿಟಿ ಒಂದಿಗೆ ತುಂಬಾ ಲೋಕಲ್ ಕ್ವಾಲಿಟಿ ಮೆಟೀರಿಯಲ್ ನ ಕೊಡಿದ್ರೆ, ಬಟ್ ಇದ್ರಂತ ಸೌಂಡ್ ಕ್ವಾಲಿಟಿ ನಿಜವಾಗ್ಲೂ ನನಗೆ ಇಷ್ಟ ಆಯ್ತು. ಎರಡು ಸಲ ಇವತ್ತಿನ ಎಪಿಸೋಡ್ ನ ಖತರ್ನಾಕ್ ಪ್ರಾಡಕ್ಟ್ ಇದಾಗಬಹುದು. ಇದು ವ್ಯಾಲಿ ಫಾರ್ಮನ್ ಅನ್ಬೋದು, ಬೆಂಕಿ ಪ್ರಾಡಕ್ಟ್ ಅಂತ ಕರಿಬಹುದು. ಜಸ್ಟ್ 164 ರೂಪಾಯಿ ಆರ್ಡರ್ ಮಾಡಿದ್ದೀನಿ. ಸೊ ಡೆಫಿನೆಟ್ಲಿ ನೀವು ಶಾಕ್ ಆಗ್ತೀರಾ ಆಯ್ತಾ. ಇದರಲ್ಲಿ 1 ಅಲ್ಲ 2 ಅಲ್ಲ 5-5 6 ಪ್ರಾಡಕ್ಟ್ಸ್ಗಳು ಬಂದಿದೆ. ಓ ಮ್ಯಾನ್, ನಿಮಗೆಲ್ಲ ಕಾಸಿರ್ಬೋದು. ಬಾಕಂದ ಸೊ ಮೊದಲಾಗಿ ಈ ಒಂದು ಕನೆಕ್ಟರ್ ಇದೆ, ಟೈಪ್ C to USB ಇದೆ. ಸೊ ಇದ್ರ ಲೆವೆಲ್ ಮಾರ್ಕೆಟ್ ನಿಮಗೆ ಒಂದು 40-50 ರೂಪಾಯಿ ಸಿಗುತ್ತೆ. ಇನ್ನು ಇದ್ರ ಜೊತೆಗೆ ಈ ಕೇಬಲ್ಸ್ ಗಳು ಹಾಳಾಗಬಾರ್ದಪ್ಪ ಅಂತ ಈ ರಬ್ಬರ್ಸ್ ಏನೋ ಕೊಟ್ಟಿದ್ದಾರೆ. ಸೊ ಇದು 4 2 ರೂಪಾಯಿ ಒಂದು ಹಿಡಿದ್ರು ಇದ್ರ ಬೆಲೆ 10 ರೂಪಾಯಿ ಆಗುತ್ತೆ. ಇದ್ರ ಜೊತೆಗೆ ಈ ಒಂದು ಏರ್ ಫೋನ್ಸ್ ಕೂಡ ಕೊಟ್ಟವ್ರೆ. ಸೊ ಇದು ನೋಡಕ್ ಚೆನ್ನಾಗಿ ಕಾಣಿಸಿದೆ, ವೈರ್ ಕ್ವಾಲಿಟಿ ಎಲ್ಲ. ಸದ್ಯಕ್ಕೆ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ದಿನ. ಇನ್ನ ಇದ್ವಿ ಬಿಟ್ಟು ಅಂದ್ರೆ ಓ ಮ್ಯಾನ್, ಏನ್ ಹೇಳಿದೆ ಗುರು ಇದ್ರಲ್ಲಿ. ಮತ್ತೆ ಇದೊಂದು ಯಾವ್ದೋ ಸ್ಯಾಮ್ಸಂಗ್ ಡೂಪ್ಲಿಕೇಟ್ ಕಾಪಿ ಒಂದು ಮೊಬೈಲ್ ಹೋಲ್ಡರ್ ಕೊಟ್ಟವ್ರೆ ಆಯ್ತಾ. ಸೊ ಇದ್ರ ಜೊತೆಗೆ ಒಂದು ಸಿಮ್ ಎಜೆಕ್ಟರ್ ಇದೆ, ಮತ್ತೊಂದು ಕೇಬಲ್ ಕೂಡ ಇದೆ. ಇದು ಒಂದು ಲೆವೆಲ್ ಚೆನ್ನಾಗಿದೆ ಆಯ್ತಾ. ಸೊ ಇದ್ರ ಬೆಲೆ ಎಲ್ಲ ಎಷ್ಟಿದೆ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ನನಗೆ ಇಷ್ಟೊಂದು ಪ್ರಾಡಕ್ಟ್ಸ್ ಎಲ್ಲ ಇನ್ನೂ 164 ರೂಪಾಯಿ ಸಿಗ್ತಿದೆ ಅಂತಂದ್ರೆ ದೇವರ ನನಗೆ ನಂಬಕ್ ಆಗ್ತಿಲ್ಲ. ಸದ್ಯಕ್ಕೆ ನಾವು ಈ ಇಯರ್ಫೋನ್ಸ್ ಒಂದನ್ನ ಟೆಸ್ಟ್ ಮಾಡ್ಬೇಕಷ್ಟೇ. ಸೊ ಇದ್ರ ಕ್ವಾಲಿಟಿನೂ ಚೆನ್ನಾಗಿ ಕಾಣಿಸಿದೆ ಗುರು. ಈ ವೈರ್ ಕ್ವಾಲಿಟಿ ನೋಡ್ಕೋಬಹುದು ನೀವು. ನಾವು 200-300 ರೂಪಾಯಿ ಏನು ನೋಡಿರ್ತೀವಿ ಇಯರ್ಫೋನ್ಸು, ಆ ರೀತಿ ಇದ್ರ ಕ್ವಾಲಿಟಿ ಕಾಣಿಸ್ತಿದೆ. ಯೂಶಲಿ ಲೋಕಲ್ ಇಯರ್ಫೋನ್ಸ್ ಗಳೇ ಬೇರೆ ಇರುತ್ತೆ, ಬಟ್ ಇದೇ ಬೇರೆ ಕಾಣಿಸ್ತಿದೆ ನನಗೆ. ಎವನ್ ಇದ್ರಂತ ಬಡ್ಸ್ ಕೂಡ ನೋಡಿ ನೀವು, ತುಂಬಾ ಲೈಟ್ ವೇಟ್ ಮತ್ತು ತುಂಬಾ ಚಿಕ್ಕದಾಗಿದೆ. ಓ, ಕನೆಕ್ಟ್ ಮಾಡಕ್ಕೆ ನಮ್ಮ ಹತ್ರ 3.5mm ಚಾಕಿ ಇಲ್ಲ. ಸದ್ಯಕ್ಕೆ ಹಂಗೋ ಏನ್ ಮಾಡಿ ನಮ್ಮ ಹಳೆ ಆಫೀಸ್ ಫೋನ್ ಒಂದರಲ್ಲಿ ಈ ರೀತಿ 3.5mm ಜಾಕ್ ಕನೆಕ್ಟ್ ಮಾಡಿದ್ವಿ. ನನ್ಗೆ ಯಾಕೋ ಡೌಟ್ ಆಯ್ತಾ, ಇದು ಒಂದ್ ಸೈಡೇ ಕೇಳಿಸತ್ತಾ ಅಂತ ಯೋಚನೆ ಮಾಡ್ತಿದ್ದೀನಿ. ನನ್ ಕನ್ಫ್ಯೂಸ್ ಅದೇ. ಸ್ಟಿಲ್ ಸ್ಟಾರ್ಟ್ ಆದಾಗ ಕೂಡ ಎರಡೂ ಕಡೆ ಕೇಳಿಸ್ತಾ ಇದೆ ಸೌಂಡು. ಬಟ್ ಇದೇನು ಒಂದು 40-50 ರೂಪೀಸ್ ಅಥವಾ 60-70 ಇದೆ ನೋಡಿ, ಅದೇ ರೇಂಜ್ ಇದ್ರ ಕ್ವಾಲಿಟಿ ಕಾಣಿಸ್ತದೆ. ಬಟ್ ಎಮರ್ಜೆನ್ಸಿ ಟೈಮಲ್ಲಿ ತುಂಬಾ ಯೂಸ್ ಆಗುತ್ತೆ ಆಯ್ತಾ. ಸೊ ಇವನ್ ಇದರಂತ ಸೌಂಡ್ ಕ್ವಾಲಿಟಿ ಒಂದರಲ್ಲಿ ನನಗೆ ಜಾಸ್ತಿ ಕೇಳಿದ್ರೆ ಒಂದರಲ್ಲಿ ಸ್ವಲ್ಪ ಕಮ್ಮಿ ಕೇಳಿಸಿದೆ. ಬಟ್ ಸ್ಟಿಲ್ ಇದು ಬಿಸಾಕ್ತೀವಿ ಅಂದ್ರೆ ಕೂಡ ಇಲ್ಲಿ ಕನೆಕ್ಟರ್, ಕೇಬಲ್ ಸಿಗ್ತಾ ಇದೆ, ಎಜೆಕ್ಟರ್ ಸಿಗ್ತಾ ಇದೆ, ಎವನ್ 4 ಕೇಬಲ್ ಪ್ರೊಡಕ್ಟ್ಸ್ ಸಿಗ್ತಿದೆ. ಇದ್ರ ಜೊತೆಗೆ ನಿಮ್ಗೊಂದು ಈ ಹೋಲ್ಡರ್ ಕೂಡ ಸಿಗುತ್ತೆ, ಒಂಥರ ಮೊಬೈಲ್ ಸ್ಟ್ಯಾಂಡ್ ತರನು ಕೆಲಸ ಮಾಡುತ್ತೆ. ಓವರ್ ಆಲ್ ನನಗೆ ಎಷ್ಟೇ ಕಚಡ ಪ್ರಾಡಕ್ಟ್ ಇದ್ರು ಕೂಡ 164 ರೂಪಾಯಿಗೆ ಮಾರ್ಕೆಟ್ ಅಲ್ಲಿ ತುಂಬಾ ಚೀಪ್ ಪ್ರಾಡಕ್ಟ್ಸ್ ಸಿಗುತ್ತೆ. ಬಟ್ ಮೀಶೋನಲ್ಲಿ, ಆನ್ಲೈನ್ ಅಲ್ಲಿ ಇಂಥ ಸ್ಕ್ಯಾಮ್ಸ್ ಗಳು ಆಗಲ್ಲ ಅನ್ಸುತ್ತೆ. ನೆಕ್ಸ್ಟ್ ಗ್ಯಾಜೆಟ್ ಬರುತ್ತೆ. ಎಸ್ ಇದು 265 ರೂಪಾಯಿಗೆ 85 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್. ಎಸ್ ನೋಡಕ್ಕೆ ಈ ರೀತಿ ನಾರ್ಮಲ್ ಪ್ಯಾಕೇಜಿಂಗು. ಓಹೋ, ಲ್ಯಾಟ್ರಿ ಹೊಡಿತು ಫ್ರೆಂಡ್ಸ್, 300 ರೂಪಾಯಿ ಲ್ಯಾಟ್ರಿ ಸಿಕ್ತು. ಎಸ್, ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಓ ಮ್ಯಾನ್, ಏನಾದ್ರು ಹೊಸದಾಗಿ ಪ್ಯಾಕೇಜಿಂಗ್ ಕೊಟ್ಟೋರ್ ಗುರು. ಓಪೋ ಫಾಸ್ಟ್ ಚಾರ್ಜರ್ ಅಂತೆ. ಇಲ್ಲಿ ಓಪೋ ಬ್ರ್ಯಾಂಡ್ ನೇಮು, ಇಲ್ಲಿ ಓಪೋ ಬ್ರ್ಯಾಂಡ್ ನೇಮು, ಸೂಪರ್ ಅಡಾಪ್ಟರ್ ಅಂತೆ. ಎಷ್ಟು ಕಾಪಿಗಳು ಆಗತ್ತೆ ಇಲ್ಲ ನೋಡಿ. ಮೀಶೋನಲ್ಲಿ ನಿಮ್ಗೆ ಇಡೀ ಚೈನೀಸ್ ಜಗತ್ತೇ ಗೊತ್ತಾಗ್ಬಿಡತ್ತೆ. ಈ ಎಲ್ಲಾ ಗ್ಯಾಜೆಟ್ಸ್ ಗಳು ಎಲ್ಲಿಂದ ಬರತ್ತೋ, ನಮ್ಮ ಭಾರತದಲ್ಲಿ ಎಲ್ಲಿಂದ ಡಿಸ್ಪ್ಯಾಚ್ ಆಗ್ತಿದೆಯೋ, ಇದಕ್ಕೆಲ್ಲ ಯಾರು ಗುರು ಓನರು. ಸೊ ಬಾಕ್ಸ್ ಮೇಲೆ 85 ವ್ಯಾಟ್ ಅಂತದೆ, ಸೂಪರ್ ವರ್ಕ್ ಅಂತ ಕೊಟ್ಟವ್ರೆ. ಓಕೆ, ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಎಸ್ ಈ ರೀತಿ ಲೋಕಲಿಂಗ್ ಪ್ಯಾಕೇಜ್ ಅನ್ನ ಕೊಟ್ಟವ್ರೆ. ಸೊ ಇದೆ ರೆಡ್ ಕೇಬಲ್. ಎಸ್, ಕೇಬಲ್ ಕ್ವಾಲಿಟಿ ಒಂದು ಲೆವೆಲ್ ಚೆನ್ನಾಗಿರೋಕ್ಕಿಂತ ಬೆಸ್ಟ್ ಇದೆ. ಇನ್ನು ಇದು ಅಡಾಪ್ಟರ್. ಎಸ್, ತುಂಬಾ ಲೈಟ್ ವೇಟ್ ಇದೆ. ಸೇಮ್ ಇದು
ಒನ್ ಪ್ಲಸ್ ಅಡಾಪ್ಟರ್ ಇದೆ ನೋಡಿ ಅದೇ ರೀತಿ. ಬಟ್ ಇಲ್ಲೇ ಯಾಕೋ ಈಗಲೇ ಸ್ಪೇಸಲ್ಲಿ ಇದು ಬಿಟ್ಟಂಗೆ ಕಾಣಿಸ್ತಾ ಇದೆ. ಎವನ್ ಈ ಅಡಾಪ್ಟರ್ ಮೇಲೆ ಕೂಡ ಓಪೋ ಅಂತ ಹೆಸರಿದೆ, ಮೇಡ್ ಇನ್ ಚೈನಾ ಅಂತ ಇದೆ. ಎಕ್ಸಾಕ್ಟ್ಲಿ ಇದು ಸೇಮ್ ನಾವು ಒನ್ ಪ್ಲಸ್ ನ ಅಡಾಪ್ಟರ್ ನೋಡಿದ್ವಿ, ಸೇಮ್ ಅದೇ ಅಡಾಪ್ಟರ್ ನಾವು ಇಲ್ಲಿ ಕೂಡ ನೋಡ್ತಾ ಇದ್ವಿ. ಸೊ ಇದೊಂದು ಡೂಪ್ಲಿಕೇಟ್ ಪ್ರಾಡಕ್ಟ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಎವನ್ 85 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ಅಂತ. ಅದೇಂಗಪ್ಪ $200 ಕೊಡ್ತಾರೆ ಇವರು. ಸೊ ನನಗೆ ಡೌಟ್ ಏನಪ್ಪಾ ಅಂದ್ರೆ ಈ ಚಾರ್ಜರು ಫೋನ್ನ ಚಾರ್ಜ್ ಮಾಡತ್ತಾನೆ ಇಲ್ವಾ ಅಂತ ನಾನು ಭಯ ಬೀಳ್ತಿದ್ದೀನಿ. ಓಕೆ 3, 2, 1. ಓ ಮ್ಯಾನ್, ಎಸ್ ಚಾರ್ಜ್ ಆದ್ರೂ ಆಗ್ತಿದೆ. ಸದ್ಯಕ್ಕೆ ಇದನ್ನ ಚಾರ್ಜ್ ಹಾಕಿ ಸ್ವಲ್ಪ ಪಕ್ಕ ಕಡೆ ಆಯ್ತಾ, ಇದು ಫಾಸ್ಟ್ ಚಾರ್ಜ್ ಆಗತ್ತೆ ಅಲ್ವಾ ಅಂತ ನಾನು ವಿಡಿಯೋ ಕೊನೆಗೆ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನೀವೊಂದು ಹೊಸ ಚಾರ್ಜರ್ ಕೊಂಡ್ಕೋಬೇಕಪ್ಪ ಅಂದ್ರೆ ಇಂಥ ಕಮ್ಮಿ ಬೆಲೆಗಿರುವಂಥ ಲೋಕಲ್ ಇಂಥ ಚಾರ್ಜರ್ಸ್ನ ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಮತ್ತೆ ನಿಮ್ ಬ್ರ್ಯಾಂಡ್ ಯಾವ ಫೋನ್ ಇದೆ ನೋಡಿ ಅದೇ ಬ್ರ್ಯಾಂಡ್ ಅಡಾಪ್ಟರ್ ಯೂಸ್ ಮಾಡಿ. ಅದ್ಯಾವುದು ವರ್ಕ್ ಆಗ್ತಿಲ್ಲಪ್ಪ ಅಂತಂದ್ರೆ ಹೊಸ ಮಾರ್ಕೆಟ್ ಇರುವಂಥ ಗ್ಯಾನ್ ಚಾರ್ಜರ್ಸ್ನ ಯೂಸ್ ಮಾಡಿ. ನೀವು ಒಂದೇ ಚಾರ್ಜರ್ ಇಂದ ಫೋನು, ಅಕ್ಸೆಸರೀಸ್, ಅವನ್ ಲ್ಯಾಪ್ಟಾಪ್ಸ್ ಗಳನ್ನ ಕೂಡ ಚಾರ್ಜ್ ಮಾಡ್ಕೋಬಹುದು. ಸೊ ಇಲ್ಲಿ ನಿಮಗೆ ಯಾವುದೇ ಇಶ್ಯೂ ಆಗಲ್ಲ. ಬಟ್ ಇಂಥ ಲೋಕಲ್ ಚಾರ್ಜರ್ಸ್ ಗಳಿಂದ ನಿಮಗೆ ಆವಾಗ ಪ್ರಾಬ್ಲಮ್ಸ್ ಗಳು ಆಗ್ಬಹುದು. ಬಟ್ ನೀವೇನಾದ್ರೂ ಚಿಕ್ಕ ಪುಟ್ಟ ಸ್ವಲ್ಪ ಟೈಮ್ ಯೂಸ್ ಮಾಡ್ತೀರಾ, ಬೇರೆ ಗ್ಯಾಜೆಟ್ ಯೂಸ್ ಮಾಡಕ್ಕೆ ಚಾರ್ಜರ್ ಹೊಸದಾಗಿ ಹುಡುಕ್ತೀರಾ ಅಂದ್ರೆ ಎಸ್ ಇಂಥ ಚೀಪ್ ಗ್ಯಾಜೆಟ್ಸ್ ಗಳನ್ನ ನೀವು ಪರ್ಚೇಸ್ ಮಾಡಬಹುದು. ಸೊ ಕೊನೆಯಾಗಿ ಅಡಾಪ್ಟರ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಎಸ್ ನಾನು ಚಾರ್ಜ್ ಹಾಕಿದ್ದೆ ಅವಾಗ 27% ಇತ್ತು. ಇವಾಗ ಆಲ್ಮೋಸ್ಟ್ ನನ್ನ ಫೋನ್ 35% ಇದೆ. ಸೊ ಒಂದು ಲೆವೆಲ್ಗೆ ಇದು ಅದತ್ರ 40-45 ವ್ಯಾಟ್ ಅಥವಾ 50 ವ್ಯಾಟ್ ತನಕ ಚಾರ್ಜ್ ಮಾಡ್ತಿದ್ದೆ. ಬಟ್ ಈ ಅಡಾಪ್ಟರ್ ಸ್ವಲ್ಪ ತುಂಬ ಬೇಗ ಬಿಸಿ ಆಗ್ತಿದೆ. ಸೊ ಇದೇ ನೋಡಿ ಲೋಕಲ್ ಚಾರ್ಜರ್ಸ್ಗೆ ನಾರ್ಮಲ್ ಡಿಫರೆನ್ಸ್ ಇರುತ್ತೆ. ಐ ಹೋಪ್ ನಿಮಗೆ ಇವತ್ತಿನ ಈ ಸ್ಪೆಷಲ್ ಎಪಿಸೋಡ್ ಅಲ್ಲಿ ಎಲ್ಲಾ ಗ್ಯಾಜೆಟ್ಸ್ಗಳು ಯೂಸ್ಫುಲ್ ಇತ್ತು. 1-2-3 ನನಗೆ ಇಷ್ಟ ಆಗಲಿಲ್ಲ, ಬಟ್ ಉಳಿದಿದ್ರು ಎಲ್ಲ ನಾನು ಸ್ಪೆಷಲಿ ಚೂಸ್ ಮಾಡ್ಕೊಂಡು ನಾನು ರಿಸರ್ಚ್ ಮಾಡ್ಬಿಟ್ಟು ಪ್ರಾಡಕ್ಟ್ಸ್ನ ತಂದಿದ್ದೆ. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಯೂಸ್ಫುಲ್ ಇದೆ ನೋಡಿ ಅದಕ್ಕೆ ಮಾತ್ರ ಕೈ ಹಾಕಿ ಅದನ್ನೇ ಚೂಸ್ ಮಾಡ್ಕೊಳ್ಳಿ. ನಿಮಗೆ ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಎಲ್ಲ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಇದೇ ವಸ್ತುಗಳು ಇರುತ್ತೆ. ಬಟ್ ಪ್ಯಾಕೇಜಿಂಗ್ ಅಲ್ಲಿ ಮಾತ್ರ ಸ್ವಲ್ಪ ಇಶ್ಯೂ ಇರುತ್ತೆ ಅನ್ಸುತ್ತೆ. ಬಾಕಿ ಎಲ್ಲ ಪ್ರಾಡಕ್ಟ್ಸ್ಗಳು ಚೆನ್ನಾಗಿತ್ತು. ಮತ್ತೆ ಕೆಲವೊಂದಂತೂ ತುಂಬಾ ಕೆಡದಾಗಿರುತ್ತೆ ಅಂತ ಕೈ ಹಾಕಕ್ ಹೋಗ್ಬಿಡಿ. ಎಲ್ಲಾ ಪ್ರಾಡಕ್ಟ್ಸ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಚೂಸ್ ಮಾಡ್ಕೊಂಡು ತಗೋಬಹುದು. ಸೊ ಇಲ್ಲಿವರೆಗೆ ವಿಡಿಯೋನ ಕೊನೆ ತನಕ ನೋಡಿದ್ರಪ್ಪ ಅಂತಂದ್ರೆ ಲೈಕ್, ಶೇರು, ಕಮೆಂಟು, ಮುಂದಿನ ಗ್ಯಾಜೆಟ್ಸ್ ವಿಡಿಯೋದಲ್ಲಿ ಯಾವೆಲ್ಲ ಗ್ಯಾಜೆಟ್ಸ್ ನ ಅನ್ಬಾಕ್ಸ್ ಮಾಡಬೇಕು ಅದನ್ನ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋಲಿ. ನೆಕ್ಸ್ಟ್ ಒನ್, ನಮಸ್ಕಾರ. ಆದರೆ ನೀವು ಯಾವಾಗ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪರ್ಚೇಸ್ ಮಾಡಕ್ಕೆ ಹೋಗ್ತೀರ ನೋಡಿ ಆವಾಗ ನಾನು ಹೇಳಿರೋ ಪ್ರೈಸ್ ಬೇರೆ ಇರುತ್ತೆ ಮತ್ತು ನಿಮ್ಗೆ ಕಾಣಿಸಿರೋ ಪ್ರೈಸೇ ಬೇರೆ ಇರುತ್ತೆ. ಬಿಕಾಸ್ ನಾನು ಯಾವುದೇ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಬೇಕಾದ್ರೆ 4-5 ಅಥವಾ 16 ಪ್ರಾಡಕ್ಟ್ಸ್ಗಳನ್ನ ಹಾಕಿದೆ ಅಂತಂದರೆ ಅಲ್ಲಿ ಕೂಪನ್ಸ್ ಒಂದಿಗೆ ಕೂಡ ಆಫ್ ಆಗಿ ಸಿಕ್ಕಿರುತ್ತೆ.